ನಮಸ್ಕಾರ ಸ್ನೇಹಿತರೆ. ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿದ್ದಾರೆ. ಅವರ ರಾಜೀನಾಮೆಯ ನಂತರ ಅವರ ಸಂಪುಟ ವಿಸರ್ಜನೆಯಾಗತ್ತೆ. ಅರ್ಥಾತ್ ಈಗಿನ ಸಚಿವರು ಕೂಡ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಹೊಸ ಸಂಪುಟ ರಚನೆಯಾಗತ್ತೆ. ಈಗ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರ್ಯಾರಿರ್ತಾರೆ, ಜೊತೆಗೆ 4 DCMಗಳು ಕೂಡ ಇರ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅವರು ಯಾರ್ಯಾರು ಅನ್ನೋದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಪ್ರಮುಖವಾಗಿ KPCC ಅಧ್ಯಕ್ಷರು ಸೇರಿದಂತೆ ಇಡೀ ಕರ್ನಾಟಕ ಕಾಂಗ್ರೆಸ್ ಹೊಸ ಲುಕ್ನಲ್ಲಿ ಬರುತ್ತೆ ಮುಂದೆ. ಅಂದರೆ ಹೊಸಬರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಜೊತೆಗೆ ಎಲ್ಲ ಪದವಿಗಳಿಗೂ ಸಹ ಬೇರೆ ಬೇರೆ ಅವರನ್ನು ಕರೆದುಕೊಂಡು ಬಂದು ಕುಣಿಸಲಾಗುತ್ತೆ, ಇನ್ಕ್ಲೂಡಿಂಗ್ ನಿಗಮ ಮಂಡಳಿಗಳ ಅಧ್ಯಕ್ಷರು ಸೇರಿದಂತೆ. ಈಗ DCM ಯಾರ್ಯಾರು ಆಗ್ತಾರೆ ಅನ್ನೋದನ್ನು ನೋಡೋದೇ ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪುತ್ರ, ಶಾಸಕರಾಗಿದ್ದಾರೆ. ತಮ್ಮ ತಂದೆಯನ್ನು ಬಲವಾಗಿ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ರು ಇಷ್ಟು ದಿನಗಳ ಕಾಲ. ನೇರವಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗುತ್ತೆ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಹೋಲ್ಡ್ ಸರ್ಕಾರದ ಮೇಲೆ ಇರಬೇಕು ಅನ್ನುವ ಕಾರಣಕ್ಕಾಗಿ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ಪುತ್ರನಿಗೆ ಸಚಿವರಾಗಿ ಮಾಡಿ ಅಥವಾ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡಿ ಅಂತ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ. ರಾಹುಲ್ ಗಾಂಧಿ ಅವರು ಅವರಿಗೆ ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿದ್ದಾರಷ್ಟೇ. 2 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗದೇ ಇದ್ದರೆ 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಹೃದಯವನ್ನು ಕೈಲಿಡ್ಕೊಂಡು ಸರ್ಕಾರವನ್ನು ನಡೆಸಬೇಕಾಗತ್ತೆ. ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ. ಇಲ್ಲ ತಮ್ಮ ಪುತ್ರನಿಗೂ ಕೂಡ ಯಾವುದೇ ಸಚಿವ ಸ್ಥಾನ ಆಗಿರ್ಬೋದು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸ್ಥಾನವನ್ನು ಕೊಡದೇ ಇದ್ರೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಆಗಬಹುದು ಉಪಮುಖ್ಯಮಂತ್ರಿಯ ರೇಸ್ನಲ್ಲೂ ಕೂಡ ಅವರು ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಎರಡನೆಯ ಹೆಸರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಬಹುತೇಕವಾಗಿದೆ. ದಲಿತ ಮುಖ್ಯಮಂತ್ರಿ ಬರ್ತಾರೆ ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಯ ಪ್ರಯಾಣವನ್ನು ಮಾಡಿದರು ಸಿದ್ದರಾಮಯ್ಯನವರೊಂದಿಗೆ. ದಲಿತ ಮುಖ್ಯಮಂತ್ರಿಯ ಘೋಷಣೆ ಆದರೆ ತಮ್ಮ ಹೆಸರು ಬರಬಹುದು ಅಂತ. ಹೈಕಮಾಂಡ್ ಮುಂದೆ ಇದ್ದಂತೂ ಎರಡೇ ಆಯ್ಕೆಗಳು, ಸಿದ್ದರಾಮಯ್ಯನವರನ್ನು ಮುಂದುವರಿಸೋದು, ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದು. ಜಿ ಪರಮೇಶ್ವರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗುವಂಥದ್ದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಹಿಂದೆಯೂ ಕೂಡ ಇವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದರು. ಇನ್ನು ಈಗ ಪ್ರಸ್ತುತ ಅವರ ಗೃಹ ಖಾತೆ ಏನಿದೆ ಅದಕ್ಕೆ ಅವರು ಅಷ್ಟು ಸಮಾಧಾನಗೊಂಡಿಲ್ಲ. ಹಿಂದೆ ಸುದ್ದಿಗಳೆಲ್ಲ ಬರ್ತಾ ಇತ್ತು, ಅವರು ಖಾತೆಯನ್ನು ಬದಲಿಸಿ ಅಂತ ಹೇಳಿ ಸಿದ್ದರಾಮಯ್ಯನವರೊಂದಿಗೆ ಮನವಿಯನ್ನು ಮಾಡಿದ್ದಾರೆ ಅಂತ. ಬಹುತೇಕ 2ನೇ DCM ಆಗಿ ಜಿ ಪರಮೇಶ್ವರ್ ಅವರು ಕನ್ಫರ್ಮ್ ಆಗಿ ಇರುವಂಥ ಸಾಧ್ಯತೆ ಇದೆ. ಇನ್ನು BZ ಜಮೀರ್ ಅಹಮದ್ ಖಾನ್, ಯಾವಾಗ ನವೆಂಬರ್ ಡಿಸೆಂಬರ್ನಲ್ಲಿ ಈ ಚರ್ಚೆ ಶುರುವಾಯಿತು, ಸ್ವತಃ ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅಹಮದ್ ಅವರಿಗೆ DCM ಮಾಡ್ತೀನಿ ನಿಮಗೆ ಅಂತೇಳಿ ಆಫರನ್ನು ಕೊಟ್ಟಿದ್ದರು ಅನ್ನುವಂಥ ಸುದ್ದಿಗಳು ಸಹ ಆಗ ಬಂದಿತ್ತು ಆರಂಭಿಕವಾಗಿ. BZ ಜಮೀರ್ ಅಹಮದ್ ಅವರು ಮುಸ್ಲಿಂ ಸಮುದಾಯದ ಮೇಲೆ ಒಳ್ಳೆ ಹೋಲ್ಡನ್ನು ಹೊಂದಿದ್ದಾರೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಸಹ ಮುಸ್ಲಿಮರ ಓಲೈಕೆಗಾಗಿ ಇವರನ್ನು ಪ್ರಚಾರಕ್ಕಾಗಿ ಕರೆದುಕೊಂಡು ಬರ್ತಾರೆ. ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಅವರು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಏನೇನೆಲ್ಲ ಡ್ಯಾಮೇಜ್ ಆಯಿತು ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತು, ರಾಜ್ಯ ಕಾಂಗ್ರೆಸ್ಗೂ ಕೂಡ ಗೊತ್ತು. ಹಾಗಾಗಿ ಮುಸ್ಲಿಂ ಮತಗಳಿಗೆ ಜೊತೆಗೆ ಈ ಅಹಿಂದ ಅನ್ನುವಂತಹ ಒಂದು ಇದೆಯಲ್ಲ, ಅಹಿಂದದ ಮುಖ್ಯಮಂತ್ರಿಗಳನ್ನು ಇವರು ರಾಜೀನಾಮೆ ಕೊಡಿಸಿದ್ದಾರೆ. ಇನ್ನುಳಿದ ಎಲ್ಲ ಸ್ಥಾನಗಳಿಗೂ ಕೂಡ ಅಹಿಂದ ವರ್ಗದವರನ್ನು ಪ್ರಿಫರ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಾಕಿದೆ. ಜಮೀರ್ ಅಹಮದ್ ಅವರು ಕೂಡ DCM ರೇಸ್ನಲ್ಲಿದ್ದಾರೆ. ಬಹುತೇಕ ಇವರು ಕೂಡ DCM ಆಗಬಹುದು. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ. ಪ್ರಿಯಾಂಕ್ ಖರ್ಗೆ ಯಾವ ಬಣದಲ್ಲಿದ್ದಾರೆ ಅನ್ನೋದು ಕೂಡ ಕನ್ಫ್ಯೂಷನ್. ಖರ್ಗೆ ಅವರು DCM ಆಗ್ತಾರಾ ಆಗಲ್ವಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಈ 2 ಹೆಸರು ಹೇಳಿದ್ನಲ್ಲ, ಜಿ ಪರಮೇಶ್ವರ್ ಮತ್ತು ಜಮೀರ್ ಅಹಮದ್, ಇವರಿಬ್ಬರು ಕೂಡ ಬಹುತೇಕ ಉಪಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಯಲ್ಲಿದ್ದಾರೆ. ಇವರಿಬ್ಬರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ 50-50 ಅಂತ ಹೇಳ್ಬೋದು. ಈಗಾಗಲೇ ಸಚಿವರಿದ್ದಾರೆ, ಇವರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗುತ್ತೆ ಅಂತ. ಇನ್ನೂ ಕೆಲವು ಹೆಸರುಗಳು ಕೇಳಿ ಬರ್ತಾ ಇದೆ. MB ಪಾಟೀಲ್, ಈಶ್ವರ್ ಖಂಡ್ರೆ, HC ಮಹದೇವಪ್ಪ,
ಇದರಲ್ಲಿ HC ಮಹದೇವಪ್ಪನವರು ಸಿದ್ದರಾಮಯ್ಯನವರ ಅತ್ಯಾಪ್ತರು, ಅವ್ರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಹೋಗಬಹುದು ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಒಟ್ಟಾರೆಯಾಗಿ 4 DCM ಸ್ಥಾನ ರಚನೆ ಆಗೋದಂತೂ ಖಚಿತ. ಆ 4ರಲ್ಲಿ ಜಮೀರ್ ಅಹಮದ್ ಅವರು ಇರ್ತಾರೆ ಮತ್ತು ಜಿ ಪರಮೇಶ್ವರ್ ಅವರು ಇಬ್ಬರು ಇರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನುಳಿದ 2 ಸ್ಥಾನಗಳು ಯಾರಿಗೆ ಕೊಡುತ್ತೆ ಹೈಕಮಾಂಡ್ ಅನ್ನೋದು ಯಕ್ಷ ಪ್ರಶ್ನೆ. ಇನ್ನು KPCC ಅಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತೆ. ಎಂಟೈರ್ KPCCಯಲ್ಲಿ ಇರುವಂಥ ಹುದ್ದೆಗಳೆಲ್ಲವೂ ಕೂಡ ಬದಲಾವಣೆ ಆಗ್ತವೆ. ಅಧ್ಯಕ್ಷರು ಯಾರಾಗ್ಬೋದು ಅಂತ ಹೇಳಿದ್ರೆ ನೇರವಾಗಿ ಹೇಳಬಹುದು ಅನಿಸುತ್ತೆ, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು. ಅವರು ಕೂಡ DCM ಕೊಡಲಾಗತ್ತೆ ಅಂತೇಳಿ ಇನ್ನೊಂದು ಕಡೆಯಿಂದ ಸುದ್ದಿ ಬರ್ತಾ ಇದೆ. ಬಟ್ KPCC ಅಧ್ಯಕ್ಷರ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಆಗಾಗ ಟ್ರೈ ಮಾಡ್ತಾ ಇದ್ರು ಹಿಂದಿನಿಂದಲೂ. KPCC ಅಧ್ಯಕ್ಷರ ಬದಲಾವಣೆ ಯಾಕಾಗಿಲ್ಲ ಅನ್ನೋದರ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಆ ಸ್ಥಾನ ತೆರವುಗೊಳ್ಳುತ್ತೆ. ಯೋಚನೆ ಮಾಡದೇನೆ ಸತೀಶ್ ಜಾರಕಿಹೊಳಿ ಅವರನ್ನು ಹೈಕಮಾಂಡ್ KPCC ಅಧ್ಯಕ್ಷರ ಸ್ಥಾನಕ್ಕೆ ಕೂರಿಸುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಇನ್ನು ಹಾಲಿ ಸಚಿವರು ಯಾರ್ಯಾರಿದ್ದಾರಲ್ಲ, ಈಗ ಪ್ರಸ್ತುತ ಸಚಿವರು, ಅದರಲ್ಲಿ ಬಹುತೇಕರಿಗೆ ಮೋರ್ ದ್ಯಾನ್ 80% ಕೋಕ್ ಕೊಡಲಾಗತ್ತೆ. ಬಹುತೇಕರಿಗೆ ಕೋಕ್ ಕೊಡ್ತಾರೆ. ಹೊಸ ಮುಖಗಳಿಗೆ ಅವಕಾಶ ಸಿಗಲಿದೆ. ಪ್ರದೀಪ್ ಈಶ್ವರ್ ಅವರು ಕೂಡ ಚಾನ್ಸ್ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಪ್ರದೀಪ್ ಈಶ್ವರ್, ಎಸ್ ಪೊನ್ನಣ್ಣ ಸೇರಿದಂತೆ ಹಲವರು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ರು. TV ಜಯಚಂದ್ರ ಅವ್ರಿಗೂ ಕೂಡ ಒಂದು ಅವಕಾಶ ಇದೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಇಡೀ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಹೊಸ ಅವತಾರದಲ್ಲಿ ಬರ್ತಾ ಇದೆ. ಅಂದರೆ ಹೊಸಬರಿಗೆ ಅವಕಾಶ, ಎಲ್ಲ ಹುದ್ದೆಗಳಿಗೂ KPCCಯಿಂದ ಹಿಡಿದು ಸಚಿವ ಸಂಪುಟದಿಂದ ಹಿಡಿದು ನಿಗಮ ಮಂಡಳಿ ಅಧ್ಯಕ್ಷರಿಗಿಂದ ಹಿಡಿದು ಎಲ್ಲರೂ ಕೂಡ ಬದಲಾಗ್ತಾರೆ. ನಿಗಮ ಮಂಡಳಿ ಅಧ್ಯಕ್ಷರು ಯಾರು ಇದ್ದರು ಅವರ ಅವಧಿಗಳು, ಕೆಲವರದ್ದು ಅವಧಿ ಮುಗ್ದೋಗಿದೆ, ಅವರನ್ನು ಕಂಟಿನ್ಯೂ ಮಾಡಲಾಯಿತು. ಅದರಲ್ಲಿ ಕೆಲವರಿಗೆ ಸಚಿವ ಸಂಪುಟದಲ್ಲಿ ಜಾಗ ಕೊಡಲಾಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರ ಸಚಿವ ಸಂಪುಟ ಒಂದು ರೀತಿ 2028ರ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ಇನ್ನು DK ಶಿವಕುಮಾರ್ ಅವರ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ಸಚಿವ ಸಂಪುಟ, DCM ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರೇ, ಅಂದರೆ ಸಿದ್ದರಾಮಯ್ಯನವರ ಬಣದವರೇ ಇದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಗೆದ್ದಿದ್ದಾರೆ, ಕೊನೆಗೂ ಕೂಡ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. 4 ಉಪಮುಖ್ಯಮಂತ್ರಿಗಳಿರುವಂಥ ಸಾಧ್ಯತೆ ಇದೆ. ಅದರಲ್ಲಿ 2 ಹೆಸರನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಜಮೀರ್ ಅಹಮದ್ ಖಾನ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇನ್ನುಳಿದ ಸುದ್ದಿಗಳನ್ನು ಕ್ಷಣದ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ. ನಮಸ್ಕಾರ.